ಎಲ್ಲ ಹಿರಿಯ ಮಾಜಿ ಮತ್ತು ಹಾಜಿ ಈಗಿರುವ ಮುಂದಾಗುವಂತಹ ಎಲ್ಲ ಅಧಿಕಾರಿ ವರ್ಗದವರೇ, ತಂದೆ ನಕ್ರೆ ಅಧಿಕಾರ, ತಾಯಿ ನಕ್ರೆ ಮಮಕಾರ, ಮಕ್ಕಳು ನಕ್ರೆ ಸಹಕಾರ, ಜನ ನಕ್ರೆ ಪುರಸ್ಕಾರ, ಹೆಂಡತಿ ನಕ್ರೆ ಚಮತ್ಕಾರ. ನಿಮ್ಮೆಲ್ಲರಿಗೂ ಅನಿಲ್ ವೈದ್ಯ ಅವರ ನಮಸ್ಕಾರ. ಈ ವಾಣಿಜ್ಯೋದ್ಯಮ ನಿಜವಾಗಲೂ ಒಂದು ಮಾಧ್ಯಮ. ಈ ಮಾಧ್ಯಮ ಬಹಳ ಅದಮ್ಯ. ಇದು ಅದಮ್ಯ ಆದದ್ದಕ್ಕೆ ಅದು ಗಮ್ಯ, ಅದು ರಮ್ಯ. ಇದಕ್ಕೆ ಎಲ್ಲ ವಾಣಿಜ್ಯೋದ್ಯಮ ಸಂಸ್ಥೆಗಳಿಗೆ ಮೊಟ್ಟ ಮೊದಲು ನಮಗೆ ಈ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಎಲ್ಲರಿಗೂ ನಾವು ಋಣಿಯಾಗಿದ್ದೇವೆ, ಧನ್ಯವಾದಗಳನ್ನು ಸಲ್ಲಿಸ್ತೇವೆ. ಇಷ್ಟು ಹೇಳಿ ಮಾತು ಮುಗಿಸಂಗಿಲ್ಲ, ಶುರು ಮಾಡ್ತೇವೆ. ಹಾಸ್ಯ ಹುಡುಕ್ಬೇಕು ಅಂತ ಹೇಳಿ ಈಗಾಗಲೇ ನಮ್ಮ ಮಿತ್ರರು ನಿಮ್ಗೆ ಹೇಳ್ಯಾರ. ಜಸ್ಟ್ ಈಗ ಒಂದು ಮೆಸೇಜ್ ಬಂತು ನನಗೆ. ಒಬ್ಬವ ಹೆಂಡತಿನ ಹೊಡೆದ, ಪಟ್ 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 ಹೊಡೆದ. ಏನ್ರಿ ನಾನು ಎಷ್ಟು ಪ್ರೀತಿಸ್ತಿದ್ರಿ, ಯಾಕೆ ಹೊಡೆದ್ರಿ? ಜಸ್ಟ್ ಈಗ ಒಂದು 5 ನಿಮಿಷ ಬಂತು ನನ್ನ ಮೆಸೇಜ್. ಎಷ್ಟು ಪ್ರೀತಿಸ್ತಿದ್ರಲ್ರಿ, ಯಾಕೆ ಹೊಡೆದ್ರಿ? ಸುಮ್ಮರು, ನಾ ದರ್ಶನ್ ಅಭಿಮಾನಿ. ಬಹಳ ಒಳ್ಳೆ ಹಾಸ್ಯ. ನಾನು ಕೇಳಿದೆ ಒಂದು ಹುಡುಗನಿಗೆ, ಟಿಪ್ಪು ಸುಲ್ತಾನ್ ಗೊತ್ತೇನಾ ಅಂದೆ. ಗೊತ್ತಿಲ್ಲ ಬಿಡಿ ಸರ್, ಓದಿನ ಕಡೆಗೆ ಗಮನ ಕೊಡೋ ಅಂದೆ. ಸರ್ ನನ್ನೊಂದು ಪ್ರಶ್ನೆ ಐತಿ ಅಂತ. ಏನು? ಹಾಲಪ್ಪ ಗೊತ್ತೇನು ಸರ್? ಗೊತ್ತಿಲ್ಲ ಅಂತ. ಹೆಂಡತಿ ಕಡೆಗೆ ಗಮನ ಕೊಡಿ. ಪ್ರಚಲಿತವಾದಂತಹದ್ದಾನೆ ನಾವು ತಗೊಳ್ಬೇಕು. ಭಾರಿ ಮಜಾ ಇರುತ್ತೆ. ಎಷ್ಟೊಂದು ಹಾಸ್ಯ ಎಲ್ಲೆಲ್ಲಿಂದ ಹುಡ್ತಾವ ಅಂದ್ರೆ ಅವನ ಒಂದು ಅಬ್ಸರ್ವೇಷನ್ ಮಾಡೋದು. ಬಾಳ ಬಾಡ ನೀವು ಲಗ್ನಕ್ಕೆ ಹೋದಾಗ ಗಂಡ ಹೆಂಡತಿ ಹೆಂಗೆ ನಿಂತಿರ್ತಾರ ನೋಡಿಬಿಡಿ. ಕಲ್ಯಾಣ ಮಂಟಪ ಇಲ್ಲೇ ಅದ, ಇದ ಕಲ್ಯಾಣ ಮಂಟಪ ನಂದು ಲಗ್ನ. ಗಂಡ ಯಾವತ್ತೂ ನಗ್ತಿರ್ತಾನ, ಯಾವತ್ತೂ ನಗ್ತಿರ್ತಾನ ನೋಡ್ರಿ. ಅದು ಒಂದು ಲಗ್ನ. ಈಗ ಸಪೋಸ್ ನನ್ನ ಲಗ್ನ ಅಂದ್ರೆ ನಾನು ನನ್ನ ಮಾಡಿಕೊಳ್ಳುವಂತದ್ದು ಇನ್ನೂ ಹೆಂಡತಿ ಆಗಿಲ್ಲ, ನಿಂತಿರ್ತೀವಿ. ಅಥವಾ ತಾಳಿ ಕಟ್ಟಿ ನಿಂತಿಟ್ಕೊಳ್ರಿ. ಬರ್ತಿರುವಂತವ್ರು ಎಲ್ಲರೂ ಬರ್ತಾರೆ, ಮೊಳಕೆ ಕೊಟ್ಟರು ಬರ್ತಾರೆ. ನಾ ಹೇಳ್ತೀನಿ ನನ್ನ ಹೆಂಡತಿಗೆ, ಇವ್ರು ಮೊಳಕೆ ಕೊಟ್ಟು ಸರ್, ಇವ್ರು ಬಾಳೆ ಎಳೆ, ಇವ್ರು ಅಣಬಲ್ ಕಣ್ಣು, ಇವ್ರು ಬೆಳೆ ಕೊಟ್ಟು ಸರ್. ನಾ ಎಷ್ಟು ಖುಷಿಲಿ ಹೇಳ್ತಿರ್ತೀನಿ, ಇವ್ರ ಹಂಗ ಇವ್ರ ಹಂಗ. ಮತ್ತೆ ಇವ್ರಿಗೆಲ್ಲ ನಾ ಹೆಂಗ್ ಹೇಳ್ತಿರ್ತೀನಿ, ಊಟ ಮಾಡೋಗ್ರಿ, ಹಂಗ ಹೋಗ್ಬೇಕು, ಊಟ ಮಾಡ್ಬೇಕು. ನನ್ನ ಹೆಂಡತಿ ಚಕಾರ ಶಬ್ದ ಇರ್ತದೆ, ಬರೀ ನೀವು ಅಂತಳಕ್ಕೆ. ನಾವ್ ಯಾಕೆ ಅವತ್ತು ನಗ್ತೀವಿ ಅಂದ್ರೆ ದಟ್ ಈಸ್ ಅವರ್ ಲಾಸ್ಟ್ ಲಾಫ್ಟರ್. ಯಾಕಂದ್ರೆ ಮುಂದೆ ನಗಲಿಕ್ಕೆ ಸಾಧ್ಯ ಅಂತ. ಎಷ್ಟು ನಗಿಸ್ ನಾ ಈಗ ಮನೆಗೆ ಹೋಗ್ತಿರಲ್ಲ ಹೆಂಡತಿ ಅಂತಾಳ, ಆತ ನಿಮ್ಗೆ ಹೋಗಿದ್ರು